ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆಲ್ ಇಂಡಿಯಾ ಸ್ಪೀಕರ್ ಕಾನ್ಫರೆನ್ಸ್ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 8, 9, 10ರಂದು ನಡೆಯಲಿದೆ ಎಂದು ಕರ್ನಾಟಕ ಸ್ಪೀಕರ್ ಯುಟಿ ಖಾದರ್ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಯದ ಸ್ಪೀಕರ್, ಉಪಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ವಿಧಾನಸಭಾ ವಿಧಾನ ಸಮಿತಿಯ ಸೆಕ್ಯೂರಿಟಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಪ್ರಸ್ತುತಿಯ ಬಗ್ಗೆ ಚರ್ಚೆಗಳು ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಯಾವ ವಿಷಯದ ಚರ್ಚೆಗಳು ನಡೆಯಲಿದೆ ಎನ್ನುವ ತೀರ್ಮಾನ ಕೈಗೊಳ್ಳಲಾಗುವುದು. ಕಾರ್ಯಕ್ರಮದಲ್ಲಿ 300 ಅಧಿಕಾರಿಗಳು ಒಟ್ಟಾರೆಯಾಗಿ ಭಾಗವಹಿಸುವ ನಿರೀಕ್ಷೆ ಇದೆ. ಬಸವರಾಜ ಹೊರಟ್ಟಿ ಮತ್ತು ಕರ್ನಾಟಕ ಸ್ಪೀಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವು ಮುಗಿದ ಮೇಲೆ ಕರ್ನಾಟಕದ ಆಯ್ದ ಪ್ರವಾಸ ತಾಣಗಳ ಭೇಟಿ ಕಾರ್ಯವೂ ನಡೆಯಲಿದೆ. ಅದರ ಪಟ್ಟಿ ಈಗಾಗಲೇ ಮಾಡಲಾಗಿದ್ದು ಅದರಲ್ಲಿ ಮಂಗಳೂರನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರ ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅನ್ನು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅವಕಾಶ ಸಿಕ್ಕಿದೆ. ಇದು ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಅವರ ಆಲ್ ಇಂಡಿಯಾ ಸ್ಪೀಕರ್ ಕಾನ್ಫರೆನ್ಸ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗುವಂಥದ್ದು ಇತಿಹಾಸದಲ್ಲಿ. ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅಂತ ಇನ್ನೊಂದು ಮೀಟಿಂಗ್ ಇದೆ, ಅದು ಆಫ್ಟರ್ 24th ಇಯರ್ ಆಗುವಂಥದ್ದು. ಈ ಒಂದು ಅವಕಾಶವನ್ನು ಇವತ್ತು ನಮಗೆ ಲೋಕಸಭಾ ಸ್ಪೀಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ಕೊಡಬೇಕಂತ ಹೇಳಿಕೊಂಡು ನಾನು ಕೂಡ ಕಳೆದ ವರ್ಷ ಕೂಡ ನಾನು ಮನವಿ ಮಾಡಿದ್ದೆ. ಈ ಒಂದು ಐತಿಹಾಸಿಕವಾದ ಸ್ಪೀಕರ್ ಕಾನ್ಫರೆನ್ಸ್ ಅನ್ನು ನಾವು ಸೆಪ್ಟೆಂಬರ್ 8, 9, 10 ಬೆಂಗಳೂರಿನಲ್ಲಿ ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ. 11ನೇ ತಾರೀಕಿಗೆ ಬಂದಂಥ ರಾಷ್ಟ್ರೀಯ ಮಟ್ಟದ ಸ್ಪೀಕರ್ಸ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಗಳನ್ನು ರಾಜ್ಯಕ್ಕೆ ಟೂರ್ ಅಂತ ಒಂದು ದಿವಸ ಇದೆ, ಅದು 11ನೇ ತಾರೀಕಿಗೆ.